ಪೊಲೀಸ್ ಕರ್ಮಕಾಂಡ ನಮ್ಮ ಗೊತ್ತು. ಯಾವನಲ್ಲ ಮೇಡಮ್, ರೆಸ್ಪೆಕ್ಟ್ ಮಾತಾಡ್ರಿ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಜೊತೆಗೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿರುವ ಪುಂಡರ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ದಿನಗಳ ಹಿಂದೆಯೇ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರದ ಬಳಿಯ ಅಂಗಡಿಯೊಂದರ ಮುಂದಿದ್ದ ಯುವಕರ ಗುಂಪು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿರುವ ಸಂಬಂಧ ದೂರು ದಾಖಲಾಗಿದೆ. ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ ಬಗೀರಪ್ಪ ಗೋಳ್ ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದಂತೆ ಉಪವಿಭಾಗದ ಚಿಂತಾಮಣಿ ವೃತ್ತದಲ್ಲಿ ರಾತ್ರಿ ಗಸ್ತು ಕರ್ತವ್ಯಕ್ಕೆ ಜೀಪಿನಲ್ಲಿ ತೆರಳಿದ್ದ ವೇಳೆ ಚಿಂತಾಮಣಿ ನಗರ ಸೇರಿದಂತೆ ಬೂರಗ ಮಾಕನಹಳ್ಳಿ, ಮಾಡಿಗೆರೆ ಕ್ರಾಸ್, ಕುರುಟಹಳ್ಳಿ ಕ್ರಾಸ್ ಗಸ್ತು ಮುಗಿಸಿಕೊಂಡು ಚಿನ್ನಸಂದ್ರ ಗ್ರಾಮದ ಬಳಿ ಬಂದಾಗ ರಾತ್ರಿ ಸುಮಾರು 12:40 ಸಮಯದಲ್ಲಿ ಚಿನ್ನಸಂದ್ರ ಗ್ರಾಮದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿಯ ಜಮ್ ಹೋಟೆಲ್ ತೆರೆದಿತ್ತು. ಜೀಪ್ ಚಾಲಕ ವೇಣುಗೋಪಾಲ್ ಜೀಪಿನಿಂದ ಇಳಿದು ಹೋಟೆಲ್ ಬಳಿ ತೆರಳಿ, ಯಾಕೆ ಇನ್ನೂ ಹೋಟೆಲ್ ತೆರೆದಿದ್ದೀರಿ, ಕೂಡಲೇ ಬಂದ್ ಮಾಡು ಎಂದು ಹೋಟೆಲ್ ಮಾಲೀಕ ಶಾಹಿದ್ ಖಾನ್ಗೆ ಸೂಚಿಸಿದ್ದು, ಈ ವೇಳೆ ಮಾಲೀಕ ಹೋಟೆಲ್ ಬಾಗಿಲು ಮುಚ್ಚುತ್ತಿರುವಾಗ ಕೆಲ ಯುವಕರ ಗುಂಪು ಯಾಕೆ ಮುಚ್ಚಬೇಕು ಎಂದು ವೇಣುಗೋಪಾಲ್ರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವೇಳೆ ನಾನು ಜೀಪ್ ಇಳಿದು ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನು ಮೊಬೈಲ್ ಮೂಲಕ ವಿಡಿಯೋ ಮಾಡುತ್ತಿದ್ದೆ. ನಾಗೇಂದ್ರ ಎಂಬ ಯುವಕ ಕೈಯಲ್ಲಿದ್ದ ಮೊಬೈಲ್ ಕೈಸಿದುಕೊಂಡು ಯಾಕೆ ವಿಡಿಯೋ ಮಾಡುತ್ತಿದ್ದೀಯಾ ಎಂದು ಎದೆಯ ಭಾಗದಿಂದ ಹಿಂದಕ್ಕೆ ನೂಕಿರುತ್ತಾನೆ. ಅವನ ಜೊತೆ ಇತರ 5 ಏಕಾಏಕಿ ವೇಣುಗೋಪಾಲ್ ಮೇಲೆ ಕೈಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ನಿಮ್ಮ ಪೊಲೀಸ್ ಕರ್ಮಕಾಂಡ ನಮ್ಮ ಗೊತ್ತು. ಯಾವನಲ್ಲ ಮೇಡಮ್, ರೆಸ್ಪೆಕ್ಟ್ ಮಾತಾಡ್ರಿ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಗ್ರಾಮದ ನಿವಾಸಿಗಳಾದ ಸುಲ್ತಾನ್, ಶಾಹಿದ್ ಖಾನ್, ತೌಶಿಫ್ ಖಾನ್ ಮತ್ತಿತರರು ಅಡ್ಡ ಬಂದು ಬುದ್ಧಿವಾದ ಹೇಳಿದರೂ ಕೇಳದ 6 ಜನರ ಗುಂಪು ನನ್ನ ಮೇಲೆ ಹಾಗೂ ವೇಣುಗೋಪಾಲ್ ಮೇಲೆ ಹಲ್ಲೆ ಮಾಡಿದರು. ಆಲಂಬಗಿರಿ ಗ್ರಾಮದ ನಾಗೇಂದ್ರ, ನವೀನ್, ನರೇಂದ್ರ ಯಾದವ್, ಬೆಂಗಳೂರಿನ ಯಲಹಂಕದ ಪುನೀತ್ ಹಾಗೂ ಮತ್ತಿಬ್ಬರು ಗುಂಪಿನಲ್ಲಿದ್ದರು. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಎಂದು ಗೊತ್ತಿದ್ದರೂ ಮಹಿಳೆಯಾದ ನನ್ನ ಕೈಯಿಂದ ಮೊಬೈಲ್ ಕಸಿದುಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಕೈಗಳಿಂದ ತಳ್ಳಿ ಹಲ್ಲೆ ಮಾಡಿರುವ ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೋರಿದ್ದಾರೆ.